ಅಂದ್ರೆ ಭೇಟಿ ಆಗಿದ್ರಲ್ಲಿ ಒಂದ್ ಅಂಶವನ್ನ ಪ್ರಶ್ನೆಯಾಗಿ ದಿನೇಶ್ ಅವರಿಗೆ ಕೇಳ್ತೀನಿ, ಹಾಗೆ ಸೂರ್ಯಮುಕುಂದ್ ಅವರು ಉತ್ತರ ಕೊಡ್ಲಿ. ದಿನೇಶ್ ಅವರೇ, ನಿನ್ನೆ ಇಲ್ಲಿ ಹರಿರಾಮ್ ಅವರಿದ್ರು ನಮ್ಮ ಪ್ಯಾನಲ್ ಅಲ್ಲಿ, ಅವ್ರು ಹೇಳಿದ್ರು ನೋಡಿ ಕೋರ್ಟು ಕಚೇರಿ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಸೌಜನ್ಯ ಕುಟುಂಬಸ್ಥರಿಗೆ ಹೈಕೋರ್ಟ್ ತನಕ ಹೋಗಿದ್ದಕ್ಕೇನೆ ಹೈರಾಣ ಆಗಿ ಹೋಗಿದ್ರು, ಸುಪ್ರೀಂ ಕೋರ್ಟ್ ಹೋಗೋದು ಅಂದ್ರೆ ಸುಮ್ಮನೆ ಮಾತಾ, ಖರ್ಚು ಇತ್ಯಾದಿ ಇತ್ಯಾದಿ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಸೌಜನ್ಯ ಕುಟುಂಬಸ್ಥರನ್ನ ಭೇಟಿಯಾದ ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದಾರಪ್ಪ, ಪಾರ್ಟಿ ಇದು ಕೇವಲ ಇಲ್ಲಿ ವಿರೋಧ ಪಕ್ಷದಲ್ಲಿ ಇರೋದಲ್ಲ, ನಿಮ್ಮ ಗಮನಕ್ಕೂ ಇದೆ, ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರುವ ಪಾರ್ಟಿ. ಆ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಬಿಜೆಪಿ ಫುಲ್ ಆನ್ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಕೊಡ್ಲಿಕ್ಕೆ ಸಿದ್ಧ ಇದೆ, ಜೊತೆಗೆ ಪಕ್ಷದ ಬೆಂಬಲ ಕೂಡ ಇರುತ್ತೆ ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ. ಕೇಂದ್ರದಲ್ಲಿರೋ ಬಿಜೆಪಿನೇ ಸರ್ಕಾರ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇದಕ್ಕಿಂತ ಅವಕಾಶ ಬೇಕಾ, ಸುವರ್ಣಾವಕಾಶ ಬೇಕಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಬಿಜೆಪಿಯರ ಒಂದು ಗೈಡ್ ಲೈನ್ಸ್ ಅವಶ್ಯಕತೆ ಸೌಜನ್ಯ ಹೋರಾಟಗಾರರಿಗೆ ಇಲ್ಲ. ಯಾಕೆಂತ ಹೇಳಿದ್ರೆ ಯಾಕೇನ್ ಪ್ರಶ್ನೆ ಬಂದ್ಬಿಡುತ್ತೆ ಸರ್ ನೀವ್ ಹಿಂಗ್ ಹೇಳಿದ್ರೆ? ಅಲ್ಲಿ ಯಾಕೆ ಅವರ ಅವಶ್ಯಕತೆ ನಮ್ಗಿಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸೌಜನ್ಯ ಹೋರಾಟವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹೋರಾಟಗಾರರು. ಅಡ್ವೊಕೇಟ್ ನಮ್ಮ ಜೊತೆಗಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂತ ಅಡ್ವೊಕೇಟ್ ಇದ್ದಾರೆ, ಅವರ ದುಡ್ಡಿನ ಅವಶ್ಯಕತೆ ಇಲ್ಲ. ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ಬೇಕನ್ನುವಂತ ಇನ್ನೊಂದ್ಸತಿ ಹೇಳಿ. ಯಾಕಂದ್ರೆ ನಿನ್ನೆ ಹರಿರಾಮ್ ಅವರು ಡಿಬೇಟ್ ಇನ್ನೇನ್ ವೈಂಡ್ ಆಗ್ಬೇಕಂದ್ರೆ ಕ್ಲೋಸ್ ಆಗ್ಬೇಕು ಆ ಸಮಯದಲ್ಲಿ ಹೇಳಿದ್ರು ಹಣಕಾಸಿನ ಸಮಸ್ಯೆ ಆಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ. ಆಲ್ರೆಡಿ ವಿಕ್ಟಿಮ್ ಆಗಿ ಆ ಕುಟುಂಬಸ್ಥರು ಎಲ್ಲರೂ ಕೂಡ ಅನುಭವಿಸ್ಬಿಟ್ಟಿದ್ದಾರೆ, ಅವರಿಗೆ ಸುಲಭ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅಂತ ಹೇಳಿದ್ರು. ಸೊ ತಾವು ಹೇಳ್ತಿದ್ದೀರಿ ಫ್ರೀ ಆಫ್ ದ ಕಾಸ್ಟ್ ಸುಪ್ರೀಂ ಕೋರ್ಟ್ಗೆ ಏನೆಲ್ಲ ಲೀಗಲ್ ಸಪೋರ್ಟ್ ಬೇಕು ಅದಕ್ಕೆ ಅವಕಾಶ. ತುಂಬಾ ಜನ ಅಡ್ವೊಕೇಟ್ ಕೂಡ ಏನು ಸೌಜನ್ಯ ಪರವಾಗಿ ವಕಾಲತ್ತು ವಹಿಸಲಿಕ್ಕೆ ರೆಡಿ ಇದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ. ಆದ್ರೆ ಅದು ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬೇಕು ಆ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ, ಅದಕ್ಕೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಆದ್ರೆ ಇವರಿಗೆ ನೈತಿಕತೆ ಇದ್ರೆ, ಬಿಜೆಪಿ ಅವರಿಗೆ ನೈತಿಕತೆ ಇದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹಣ ಕೊಡುವ ಬದಲು ಅಕ್ವಿಟಲ್ ಕಮಿಟಿ ಒಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ಲಿ. ಇನ್ನೊಂದು ಸಿಬಿಐ ಆರೋಗ್ಯ ಇಲಾಖೆಗೆ ಪತ್ರ ಬರೆದಿದೆ, ಆರೋಗ್ಯಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಅದು ಎರಡು ಅಂಶಗಳು ಕೂಡ ಬಿಜೆಪಿ ಅವರಿಗೆ ಗೊತ್ತಿದೆ, ಅದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ, ಎಲ್ಲೂ ಕೂಡ ಅವರು ಚರ್ಚೆಗಳನ್ನು ಮಾಡ್ತಾ ಇಲ್ಲ. ಅದೆಲ್ಲವನ್ನು ಬಿಟ್ಟು ಇಲ್ಲಿ ಇದೇ ಸೌಜನ್ಯ ಮನೆಯವರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಇದೇ ಬಿಜೆಪಿ ಅವರು. ಆಯ್ತು, ನಿಮಿಷ ಸರ್, ಅಕ್ವಿಟಲ್ ಕಮಿಟಿ ಬಗ್ಗೆ ನೀವು ಹಾಗೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಮಾತನಾಡ್ತಿರೋದ್ರಿಂದ ಸೂರ್ಯಮುಕುಂದ್ ಅವರೇ, ಅಕ್ವಿಟಲ್ ಕಮಿಟಿ ರಚನೆ ಆದ್ರೆ ಏನಾಗುತ್ತೆ? ಅಕ್ವಿಟಲ್ ಕಮಿಟಿ ಏನು ಮಾಡಬಹುದು? ಅಪರಾಧಿಗಳನ್ನು ಕಂಡುಹಿಡಿಬಹುದಾ? ಇವರೇ ಅಪರಾಧಿ ಅಂತ ಹೇಳಿ ಅವರನ್ನ ಶಿಕ್ಷೆ ತನಕ ತೆಗೆದುಕೊಂಡು ಹೋಗ್ಲಿಕ್ಕೆ ಅಕ್ವಿಟಲ್ ಕಮಿಟಿಗೆ ಸಾಧ್ಯತೆ ಇದೆಯಾ? ಇಲ್ಲ ನೋಡಿ, ಅಮೃತೇಶ್ ಅವ್ರು ಹೇಳಿದ್ರಲ್ಲ ಅದೇ ರೀತಿ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಅಕ್ವಿಟಲ್ ಆಗ್ತಾ ಇದೆ ಅಂತ ಅಷ್ಟೇ. ಸೊ ಈ ತರದ ಗಂಭೀರ ಪ್ರಕರಣದಲ್ಲಿ, ಒಂದು ಅತ್ಯಾಚಾರ ಮತ್ತೆ ಕೊಲೆ ಆಗಿರುವಂತ ಪ್ರಕರಣದಲ್ಲಿ ಯಾವ ಅಂಶಗಳಿಂದ ತನಿಖೆ ವಿಫಲ ಆಯಿತು, ತನಿಖೆ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ, ತನಿಖಾಧಿಕಾರಿಗಳು ಎಲ್ಲಿ ವಿಫಲರಾಗಿದ್ದಾರೆ, ಅವ್ರ ವಿಫಲತೆ ಹಿಂದಿನ ಕಾರಣ ಏನು ಅನ್ನೋದನ್ನ ಅಕ್ವಿಟಲ್ ಕಮಿಟಿ ಇದ್ ಮಾಡುತ್ತೆ ಅಷ್ಟೇ ಹೊರತು. ಸೊ ಅದರಿಂದ ಮತ್ತೆ ಈಗ ಏನು ನಿಮ್ಗೆ ತೀರ್ಪು ಕೊಟ್ಟಿದ್ದು ನಮ್ಮ ಜುಡಿಷಿಯಲ್, ಮೊನ್ನೆ ಏನು ಕೂಡ ನಿಮ್ಗೆ ಇದನ್ನ ಹೇಳಿದ್ ನಾನು, ನಮ್ಮ ಸಿಸ್ಟಮ್ ಅಲ್ಲಿ ಡಬಲ್ ಜಿಯೋಪಾರ್ಡಿ ಇಲ್ಲ. ಒಂದು ಸತಿ ಏನು ಅಕ್ವಿಟಲ್ ಆಗಿದೆ, ಅಕ್ವಿಟಲ್ ಆದ ನಂತರ ಮತ್ತೆ ಒಮ್ಮೆ ಟ್ರಯಲ್ ಆಗುವಂತದ್ದು ಇಲ್ಲ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ. ಸೊ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಡಿಸ್ಕವರಿ ಆಫ್ ಹೊಸ ಎವಿಡೆನ್ಸ್ ಏನಾದ್ರು ಇದ್ದಾಗ ಮಾತ್ರ ಅಲ್ಲಿ ಆತರ ಮತ್ತೆ ರೀಟ್ರಯಲ್ ಎಲ್ಲ ಆಗಿರುವಂತ ಉದಾಹರಣೆಗಳಿದಾವೆ. ನಮ್ಮ ದೇಶದಲ್ಲಿ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಅದನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಏನಾದ್ರೂ ಹೊಸದಾಗಿ ಕಾನೂನು ಲೇಡೌನ್ ಆದ್ರೆ ಇದಾಗತ್ತೆ ವಿಶೇಷ ಪ್ರಕರಣ ಅಂತ. ಸೊ ಇಲ್ಲಿವರೆಗೂ ಇದರಲ್ಲಿ ನಿಮ್ಮ ಜಡ್ಜ್ಮೆಂಟ್ ಗಳನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಬಗ್ಗೆ ನ್ಯಾಯಾಲಯ ತುಂಬಾ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ, ಸರಿಯಾದಂತ ತನಿಖೆ ಮಾಡಿಲ್ಲ ಅಂತ. ವೈದ್ಯಾಧಿಕಾರಿಗಳು ಸರಿಯಾದಂತ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. FSL ಇಂದ ಇವ್ರಿಗೆ ಅನ್ಯಾಯ ಆಗಿದೆ, FSL ಇಂದ ರಿಪೋರ್ಟ್ ಬಂದಿಲ್ಲ. ಆಮೇಲೆ ತನಿಖೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಾನೂ ಕೂಡ ಅನೇಕ ಇದು ಎರಡು ಇದರಲ್ಲಿ ತೀರ್ಪುಗಳಲ್ಲಿ ಆದೇಶದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಓದದಂಗೆ ಹಂಗ್ ಬಂದಿಲ್ಲ ಸರ್. ಮಹಾಬಲೇಶ್ವರ ರಿಪೋರ್ಟ್ ನಾನು ಗಮನಿಸಿದ್ದೀನಿ, ಹಾಗೆ ವರ್ಡಿಕ್ಟ್ ಅಲ್ಲಿರೋ ಒಬ್ಬನಿಂದ ಅಂದ್ರೆ ಒಬ್ಬನಿಂದ ಅತ್ಯಾಚಾರ ಆಗಿಲ್ಲ, ಒಬ್ಬನಿಂದ ಅತ್ಯಾಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದ್ರಲ್ಲಿ ಇನ್ನ ತುಂಬಾ ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಇವರು ಹೈಕೋರ್ಟ್ಗೆ ಅಪೀಲ್ ಹೋಗುವಂತದ್ದು ಯಾರು ಅಂದ್ರೆ ಸಿಬಿಐನವ್ರು ಹೋಗ್ತಾರೆ ಹೈಕೋರ್ಟ್ಗೆ ಅಪೀಲ್, ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ನ ಕ್ವಶನ್ ಮಾಡಿಕೊಂಡು. ಸೊ ಹೈಕೋರ್ಟ್ ಕೂಡ ಟ್ರಯಲ್ ಕೋರ್ಟ್ ಹೇಳಿರುವಂತ ಅಂಶಗಳನ್ನೇ ಉಲ್ಲೇಖ ಮಾಡುತ್ತೆ. ಎಲ್ಲೂ ಕೂಡ ಇವನು ಮೈ ಮೇಲಾಗ್ಲಿ ಅಥವಾ ಸೌಜನ್ಯ ದೇಹದಲ್ಲಿ ಉಗ್ರಲಾಗ್ಲಿ ಎಲ್ಲೂ ಕೂಡ ತರಚಿರುವಂತ ಇದು ಮಾಂಸಗಳಾಗ್ಲಿ ಇದಾಗ್ಲಿ ಪತ್ತೆ ಆಗಿಲ್ಲ. ಈತನ ಇದರಲ್ಲಿ ಬಟ್ಟೆನಲ್ಲಿ ಎಲ್ಲೂ ಕೂಡ
ಅಲ್ಲಿರುವಂತ ಮಣ್ಣು ಸಿಕ್ಕಿಲ್ಲ, ಈತನಿಗೆ ಕಾಯಿಲೆ ಇತ್ತು, ಈತನ ಕಾಯಿಲೆ ಇರೋ ಕಾರಣದಿಂದ ಇವನೊಬ್ನೇ ಅತ್ಯಾಚಾರ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನೇ ಇವನೊಬ್ಬನೇ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲಿ ಮೆನ್ಷನ್ ಆಗಿದೆ? 96 ಪೇಜಿನ ವರ್ಡಿಕ್ಟ್ ಅಲ್ಲಿ ನಾನು ಓದಿದೆ ಸರ್. ಮಹಾಬಲೇಶ್ವರ ರಿಪೋರ್ಟ್ ಅನ್ನ ಕೂಡ ನಾನು ಓದಿದ್ದೇನೆ. ಇಲ್ಲ ಅಂತ ಆಗಿದೆ. ಇವ್ರಿಗೆ ಸಂತೋಷ್ ರಾಗು ಸಂತೋಷ್ ರಾಗು ಈ ಕೇಸ್ ಒಂದೇ ಒಂದು ದಿನೇಶ್ ಅವರೇ, ಸೂರ್ಯ ಮುಕುಂದ್ ಅವ್ರ ಹತ್ರ ಬಹಳ ಸ್ಪೆಸಿಫಿಕ್ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಡ್ಲಿ, ಆಮೇಲೆ ನೀವ್ ಹೇಳಿ. ಇವನ ಇದ್ರಲ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ಎಲ್ಲೂ ಕೂಡ ಸೆಮೆನ್ ಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ. ಸೆಮೆನ್ ಪತ್ತೆ ಆಗಿಲ್ಲ, ಅತ್ಯಾಚಾರ ಮಾಡಿದ್ರೆ ಗಾಯದ ಗುರ್ತಿಲ್ಲ, ಏನೂ ಆಗಿಲ್ಲ. ಯಾಕೆಂದ್ರೆ ಅಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಆಗಿದೆ ಅಂದ್ರೆ ಆತ ಫೋರ್ಸ್ ಇರ್ಬೇಕಾಗಿತ್ತು, ದೇಹದ ಮೇಲೆ ಗಾಯ ಇರ್ಬೇಕಾಗಿತ್ತು, ಇನ್ನ ಖಾಸಗಿ ಭಾಗದ ಮೇಲೆ ಗಾಯ ಇರ್ಬೇಕಾಗಿತ್ತು, ಎಲ್ಲೂ ಕೂಡ ಇಲ್ಲ ಅನ್ನೋದನ್ನ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಅದನ್ನ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ಕನ್ಫ್ಯೂಷನ್ ಆಗ್ತದೆ. ಫಸ್ಟ್ ಅಂದ್ರಿ ಆತನಿಗೆ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳ್ತು ಅಂತ, ಆಮೇಲೆ ಹೇಳಿದ್ರಿ ಅಂದ್ರೆ ಒಬ್ಬನಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತು ಅಂತ, ಈಗ ಹೇಳ್ತಿದ್ರಿ. ಅಂದ್ರೆ ಇದ್ರಲ್ಲಿ ಯಾವ ಪಾಯಿಂಟ್ ತಗೊಳ್ಳೋದು? ಅಲ್ಲ, ಒಂದು ಆತನಿಗೆ ಇದು ಏನು ಲೈಂಗಿಕ ಕ್ರಿಯೆ ನಡೆಸುವಂತ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ಹೌದು. ಬಟ್ ಆದ್ರೆ ಇಲ್ಲಿ ಆಗಿರುವಂತ ಇದ್ರಲ್ಲಿ ಅತ್ಯಾಚಾರ ಮಾಡಿಲ್ಲ. ಸರಿ. ಬಟ್ ಹಾಗೆ ಬ್ರೂಟಲ್ ಆಗಿ ಆಗಿರುವಂತ ಇವನ ಇದ್ರಲ್ಲಿ ಸೆಮೆನ್ ಪತ್ತೆ ಆಗಿಲ್ಲ, ಎಂತದ್ದು ಇವನ ದೇಹದ ಮೇಲೆ ಅಬ್ರೇಷನ್ಸ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನ್ಯಾಯಾಲಯ ಅಬ್ಸರ್ವ್ ಮಾಡೋದೇನು ಅಂದ್ರೆ ಆತರ ಒಂದು ಕಾಡಿಗೆ ಕರ್ಕೊಂಡೋಗಿ ಅಲ್ಲಿ ಅವಳು ಬಲಿಷ್ಠವಾಗಿ ಹುಡುಗಿ ಕೂಡ ಬಲಿಷ್ಠವಾಗಿದ್ಲು, ಆಕೆ ಮೇಲೆ ಈತ ಒಬ್ಬನೇ ಅಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಎಸಕಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಭಿಪ್ರಾಯಗಳಿದಾವೆ ನ್ಯಾಯಾಲಯದ್ದು. ಸೊ ಆ ರೀತಿ ಇರುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಯಾರ್ದು ಹೇಳಿಕೆಯನ್ನ ಸರಿಯಾಗಿ ತಗೊಂಡಿಲ್ಲ. ಸೂರ್ಯ ಸರ್, ಇದು ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ನಿಮಾನ್ಸ್ ನಿಂದ ಬಂದ ರಿಪೋರ್ಟ್ ನಲ್ಲಿ ಹಿ ಈಸ್ ಮೆಂಟಲಿ ಫಿಟ್, ಹಾಗೆ ಮಹಾಬಲ್ ಶೆಟ್ರು ಕೊಟ್ಟ ರಿಪೋರ್ಟ್ ನಲ್ಲಿ ಹಿ ಈಸ್ ಫಿಸಿಕಲಿ ಫಿಟ್ ಟು ಡೂ ಸೆಕ್ಸುವಲ್ ಕೋರ್ಸ್, ಅದೆರಡು ಇರೋದ್ರಿಂದ ಎನಿವೆ ನಾನ್ ಕೇಳ್ತಾ ಇದ್ದಿದ್ದು ಅಕ್ವಿಟಲ್ ಕಮಿಟಿಯಿಂದ ಸಂತೋಷ್ ರಾವೇ ಅಪರಾಧ ಮಾಡಿದ್ನಾ ಇಲ್ವಾ, ಅಥವಾ ಈಗ ಬೇರೆಯವ್ರ ಹೆಸರು ಏನ್ ಬರ್ತಿದೆ ಅವ್ರ ಅಪರಾಧ ಮಾಡಿದ್ರೋ ಇಲ್ವೋ ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಅಲ್ಲ, ಈಗ ಅಕ್ವಿಟಲ್ ಕಮಿಟಿ ಅದನ್ನ ತೀರ್ಮಾನ ಮಾಡಲ್ಲ, ಮರು ತನಿಖೆಗೆ ಆದೇಶ. ನಾನು ದಿನೇಶ್ ಸರ್ ಕೇಳ್ತೀನಿ. ದಿನೇಶ್ ಸರ್, ಈಗ SIT ತನಿಖೆ ಅದ್ರ ಬಗ್ಗೆ ಕೂಡ ಕೆಲ ಹೋರಾಟಗಾರರಿಗೆ ದಿನೇಶ್ ಸರ್, SIT ತನಿಖೆ ಬಗ್ಗೆ ಕೂಡ ಕೆಲ ಹೋರಾಟಗಾರರಿಗೆ ಅನುಮಾನ ಶುರುವಾಗಿದೆ. ಅಲ್ಲಿ ಮಂಜುನಾಥ್ ಗೌಡ್ರು ಅನ್ನೋ ಪೊಲೀಸ್ ಅಧಿಕಾರಿ ಇರೋ ವಿಚಾರಕ್ಕೆ ಈಗ ನಾಳೆ ದಿನ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತಿದ್ದೀನಿ, ನಾಳೆ ದಿನ ಇನ್ ಕೇಸ್ ಏನಾದ್ರೂ ಈ ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ತೀರ್ಪು ಬಂದ್ಬಿಟ್ರೆ ಮತ್ತೆ ಶುರುವಿಂದ ಪ್ರಾರಂಭ ಮಾಡ್ಬೇಕಲ್ಲಪ್ಪ ಹೋರಾಟ ಎಲ್ಲ. ಅದ್ರ ಬದಲು ಈಗ ಕೇಂದ್ರ ಸರ್ಕಾರದ ಆಡಳಿತ ಇಟ್ಕೊಂಡಿರುವ ಬಿಜೆಪಿಯೇ ನಿಮ್ಮ ಸಪೋರ್ಟಿಂಗ್ ನಿಂತಿದೆ. ನಿಮಗೆ ಬೇಕೋ ಬೇಡವೋ ಸೆಕೆಂಡರಿ ಆದ್ರೆ ಸುಪ್ರೀಂ ಕೋರ್ಟ್ ಹೋದ್ರೆ ಈಗ ಹೊಸ ಸಾಕ್ಷ್ಯಗಳು ಇಲ್ಲ. ಪೂರ್ತಿ ಕೇಳಿಸ್ಕೊಂಬಿಡಿ ಸರ್, ಪೂರ್ತಿ ಕೇಳಿಸ್ಕೊಂಬಿಡಿ. ಈಗ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ, ಪ್ರತ್ಯಕ್ಷದರ್ಶಿಗಳು ಸಿಗ್ತಾ ಇದ್ದಾರೆ, ಮಟ್ಟಣ್ಣನವರವರ ಮೊಬೈಲ್ ನಲ್ಲಿ ಸಾಕ್ಷ್ಯಗಳಿದೆ. ಅದ್ರ ಜೊತೆಗೆ ಚಿನ್ನಯ್ಯ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ನಿಲ್ತಿದ್ದಾನೆ. ಹಾಗೆ ಯಶೋಧ ಅವರು, ವಿಠಲ್ ಗೌಡ್ರು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಹೋದ್ರೆ ಬೇಗ ನ್ಯಾಯ ಸಿಗುತ್ತಲ್ಲ ಅಂತೇಳಿ ನಾನು ಕೂಡ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಬಯಸುವ ಕೋಟ್ಯಾಂತರ ಮಂದಿಯಲ್ಲಿ ನಾನು ಕೂಡ ಒಬ್ಳಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಸಕಾಲ ಅಲ್ವಾ ಇದು? ಇಲ್ಲಿ ಎರಡು ಅಂಶವನ್ನ ನೀವು ಗಮನಿಸಬೇಕು. ಈಗ ಇಲ್ಲಿ ಅವ್ರು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ನಾವಿದ್ದೇವೆ ಬನ್ನಿ ಅಂತ ಹೇಳಕ್ ನಾವು ಕೂಡ ಸೌಜನ್ಯ ಹೋರಾಟಗಾರರು ಕೂಡ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದೇವೆ. ಅಲ್ಲಿ ಮಾತುಕತೆಗಳು ಲಾಯರ್ ಅಡ್ವೊಕೇಟ್ ಹತ್ರ ನಡೀತಾ ಇದೆ. ಏನ್ ಪ್ರೊಸೀಡಿಂಗ್ಸ್ ಇದೆ ಅದು ಕೂಡ ನಡೀತಾ ಇದೆ. ಆದ್ರೆ ಈಗ ಇಲ್ಲಿ ಏನು SIT ಅಲ್ಲಿ ಸರ್ ಹೇಳಿದ್ರು SIT ಅವರಿಗೆ ಸೌಜನ್ಯ ಪ್ರಕರಣ ಇಲ್ಲ ಅಂತ. ಆದ್ರೆ ಈಗ ನಡೀತಾ ಇರುವಂತ ಎಲ್ಲಾ ಏನು ಮಾಸ್ಕ್ ಮೇಲಿನ ಪ್ರಕರಣ ಇದೆ ಅದು ನೇರವಾಗಿ ಲಿಂಕ್ ಆಗಿರುವಂತದ್ದು ಸೌಜನ್ಯ ಪ್ರಕರಣಕ್ಕೇನೆ. ಆದ್ರೆ ಈಗ ಇಲ್ಲಿ ಬಂದಿರುವಂತ ಎರಡು ಸಾಕ್ಷಿಗಳು ಕೂಡ ಸೌಜನ್ಯ ಪ್ರಕರಣದ ಉಲ್ಲೇಖವನ್ನು ಮಾಡ್ತಾ ಇದೆ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಇದು ಸಾಧ್ಯ ಇದೆ. ಇಲ್ಲೇ ಕೂಡ SIT ಮುಖಾಂತರನೇ ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತೇಳಿ ಈಗಾಗಲೇ SIT ಅವರಿಗೆ 2-3 ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಅದು ಏನ್ ಮಾಡ್ತಾರೆ ಅಂತಿದ್ರೆ ಸರ್ಕಾರಕ್ಕೆ ಮನವಿ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಅದನ್ನೊಂದು ಪರ್ಮಿಷನ್ ತಗೊಳ್ಬೇಕಿದೆ ಅಷ್ಟೇ. ಆ ಅವಕಾಶವೂ ಕೂಡ ಇದೆ. ಅಂತ ಅವಕಾಶ ಕೂಡ ಸರ್ಕಾರದ ಮುಂದಿದೆ ಮತ್ತು SIT ಮುಂದಿದೆ. ಹಾಗಾಗಿ ಸೂರ್ಯ ಮುಕುಂದ್ ಅವರು ಬೇರೆ ಕೆಲಸ ಇರೋದ್ರಿಂದ
ಅವ್ರ ಈ ಚರ್ಚೆಗೆ ಇಲ್ಲಿ ತನಕ ಮಾತ್ರ ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಮಾಹಿತಿ ಸಿಗ್ತಾ ಇದೆ. ನೀವು ಹೋಗೋಕ್ ಮುಂಚೆ ಸೂರ್ಯಮುಕುಂದ್ ಸರ್, ನೀವು ಸಂತೋಷ್ ರಾವ್ ದೇಹದ ಮೇಲೆ, ಅದರಲ್ಲೂ ಪ್ರೈವೇಟ್ ಪಾರ್ಟ್ ಮೇಲೆ ಯಾವುದೇ ರೀತಿಯಾದ ಗಾಯದ ಗುರುತು ಸಿಕ್ಕಿಲ್ಲ ಅಂತ ಹೇಳಿ ರಿಪೋರ್ಟ್ ಅಂತ ಹೇಳ್ತಿದ್ರಿ. ನನಗಿರುವ ಅನುಮಾನವನ್ನ ಈ ಡಾಕ್ಯುಮೆಂಟ್ ನಲ್ಲಿರುವ ವಿಚಾರವನ್ನ ಕನೆಕ್ಟ್ ಮಾಡಿ ಕೇಳ್ತಾ ಇದ್ದೀನಿ. 11ನೇ ಗಾಯದ ಗುರುತು 0.7 into 0.5 ಸೆಂಟಿಮೀಟರ್ ಅರೌಂಡ್ ದ ಯುರೆಥ್ರಲ್ ಓಪನಿಂಗ್ ಆಫ್ ಪೀನಸ್. ಇದು ರಿಪೋರ್ಟ್ ನಲ್ಲಿ ಮಹಾಬಲ ಶೆಟ್ರು ಕೊಟ್ಟಿರುವ ರಿಪೋರ್ಟ್ ನಲ್ಲಿ ಇರತಕ್ಕಂತ ಗಾಯದ ಗುರುತಿನ ಉಲ್ಲೇಖ. ಅಲ್ಲಿ ಆತನನ್ನ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಆತನ ಮೈ ಮೇಲೆ 15 ಗಾಯಗಳಿದಾವೆ. 15 ಗಾಯಗಳಲ್ಲಿ ಆತನಿಗೆ ಹಲ್ಲೆ ಮಾಡಿ ಕರ್ಕೊಂಡ್ ಬಂದಿರುವಂತದ್ದು. ಸೊ ಸೆಕ್ಸುವಲ್ ಆಕ್ಟಿವಿಟಿ ಮಾಡಿ ಗಾಯ ಆದಂತ ಸಂದರ್ಭದಲ್ಲಿ ನಿಮ್ಗೆ ತರ್ಚಿದ ಗಾಯ, ಮತ್ತೆ ಅಲ್ಲಿರುವಂತ ಸೆಮೆನ್ ಸ್ಟೈನ್ಸ್, ಆಮೇಲೆ ಸ್ವಾಬ್ ಕಲೆಕ್ಷನ್ ಇವೆಲ್ಲ ಆಗ್ಬೇಕಾಗಿತ್ತು. ಸೊ ಸ್ವಾಬ್ ಕಲೆಕ್ಷನ್ ಆಗಿರುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅದು ಪತ್ತೆ ಆಗಿಲ್ಲ. ಈಗ ಸೌಜನ್ಯ ದೇಹದಿಂದ ತಗೊಂಡಿರುವಂತ ಇರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಈ ಅಲ್ಲ, ರಿಪೋರ್ಟ್ ಗಾಯ ಇದೆ, ಹೇಳಿದೆ ಅಷ್ಟೇ. 15 ಗಾಯ ಇದೆ. ಆಮೇಲೆ ಅವ್ರು ಹೇಳುವಂತದ್ದೇನು ಅಂದ್ರೆ ಪಂಚನಲ್ಲಿ 3 ಕೂದಲು ಸಿಗುತ್ತೆ ಅಂತ. 3 ಕೂದಲಲ್ಲಿ ಎಲ್ಲೂ ಸೌಜನ್ಯ ಕೂದಲು ಸಿಗಲ್ವಲ್ಲ, ಗಂಡಸರು ಕೂದಲು ಸಿಗುತ್ತೆ. ಆತನ ಬಟ್ಟೆಗಳನ್ನ ಸೀಸ್ ಮಾಡಿರುವಂತದ್ರಲ್ಲಿ ಎಲ್ಲೂ ಕೂಡ ಸೌಜನ್ಯ ದೇಹಕ್ಕೆ ಸಂಬಂಧಪಟ್ಟಂತ ಒಂದೇ ಒಂದು ವಸ್ತುನು ಸಿಗಲ್ಲ. ಸೊ ಎಲ್ಲೂ ಕೂಡ ಕನೆಕ್ಷನ್ ಇಲ್ಲ. FSL ವರದಿ ಆಗಿರ್ಬೋದು, ಅಥವಾ ಅವನ ಬಟ್ಟೆ ಆಗಿರ್ಬೋದು, ಅಥವಾ ಅವನ ದೇಹದ ಭಾಗಗಳಾಗಿರ್ಬೋದು, ಅಥವಾ ಸೌಜನ್ಯ ದೇಹ ಆಗಿರ್ಬೋದು, ಎಲ್ಲೂ ಕೂಡ ಅಕ್ವಿಟಲ್ ಕಮಿಟಿಯಿಂದ ಇದನ್ನೆಲ್ಲ ಮತ್ತೆ ತನಿಖೆ ಮಾಡಕ್ಕಾಗುತ್ತೆ ಸರ್? ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ತುಂಬಾ ಬಯಸ್ತಾ ಇದ್ದಾರೆ ಅಕ್ವಿಟಲ್ ಕಮಿಟಿ ಬೇಕು ಅಂತ ಹೇಳಿ. ಅಲ್ಲ, ಅಕ್ವಿಟಲ್ ಕಮಿಟಿ ಏನ್ ಮಾಡುತ್ತೆ ಅಂದ್ರೆ ರಿಪೋರ್ಟ್ ಕೊಡುತ್ತೆ ಅಷ್ಟೇ. ಸೊ ಮರು ತನಿಖೆಗೆ ಬಿಫೋರ್ ಐ ಲೆಟ್ ಯು ಗೋ, ಮರು ತನಿಖೆಗೆ ಆದೇಶ ಕೊಡ್ಲಿಕ್ಕೆ ಯಾರಿಗ ಅಧಿಕಾರ ಇದೆ? ಇಲ್ಲಿ ಯಾರಿಗೂ ಅಧಿಕಾರ, ಇದು ಸಿಬಿಐ ತನಿಖೆ ಮಾಡಿರುವಂತದ್ದು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುವಂತದ್ದು. ಬಿಜೆಪಿನವರು ಹೋರಾಟ ಮಾಡಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸೌಜನ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ದುಡ್ಡು ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳೋದ್ರ ಬದಲು ಬನ್ನಿ ಪ್ರಧಾನ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿದ್ರೆ ಅದನ್ನಾದ್ರೂ. ಸಿಬಿಐ ರಿಪೋರ್ಟ್ ಬಗ್ಗೆನೇ ಕೋರ್ಟ್ ನಲ್ಲಿ ಆರ್ಡರ್ ಬಂದಿರೋದ್ರಿಂದ ಸಿಬಿಐ ತಂತಾನಾಗಿ ರಿಓಪನ್ ಮಾಡ್ಲಿಕ್ಕೆ ಸಾಧ್ಯತೆ ಸಾಧ್ಯ ಇಲ್ಲ. ಸೊ ಇದು ಅಕ್ವಿಟಲ್ ಆಗಿರುವಂತ ಕೇಸ್, ಇದು ಅಕ್ವಿಟಲ್ ಆಗಿರುವಂತ ಪ್ರಕರಣದಲ್ಲಿ ಮತ್ತೆ ರಿಓಪನ್ ಅನ್ನೋದು ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಇದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ. ಸರ್, ನಾನು ಅವಾಗ್ಲಿಂದ ಅದನ್ನೇ ಕೇಳ್ತಿರೋದು ದಿನೇಶ್ ಅವ್ರಿಗೆ, ಕೈಂಡ್ಲಿ ಗೋ ಟು ಸುಪ್ರೀಂ ಕೋರ್ಟ್, ಕೈಂಡ್ಲಿ ಸೌಜನ್ಯ ನ್ಯಾಯ ಕೊಡಿಸೋಕ್ಕಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತಾನೆ ಕೇಳ್ತಾ ಇರೋದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸೂರ್ಯಮುಕುಂದ್ ಸರ್. ಬಂದೆ.